ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇಂದು ನಾವು ಭಾರತದ ಪಶ್ಚಿಮ ಕರಾವಳಿಯಲ್ಲಿರೋ ಒಂದು ತುಂಬಾನೇ ಪವಿತ್ರವಾದ ಸ್ಥಳ ಉಡುಪಿಯ ಕಥೆಯನ್ನ ಕೇಳೋಣ. ಅದರ ಪೌರಾಣಿಕ ಮೂಲಗಳಿಂದ ಹಿಡಿದು ಇವತ್ತಿನ ದಿನದವರೆಗೆ ಅದರ ರೋಚಕ ಪಯಣ ಹೇಗಿತ್ತು ಅಂತ ಒಟ್ಟಿಗೆ ನೋಡೋಣ ಬನ್ನಿ. ಇದು ಶುರುವಾಗೋದು ತುಂಬಾನೇ ಹಿಂದಿನ ಕಾಲದಲ್ಲಿ. ಸಮುದ್ರದ ಅಲೆಗಳು ಏಕ್ದಂ ಮೃದುವಾಗಿ ಬಂದು ಭೂಮಿಯನ್ನ ಸ್ಪರ್ಶಿಸಿದ್ದ ಕಾಲ ಅದು. ಆ ಸಮಯದಲ್ಲಿ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಒಂದು ಪುಟ್ಟದಾದ ಆದರೆ ತುಂಬಾನೇ ಪವಿತ್ರವಾದ ಒಂದು ಪ್ರದೇಶ ಇತ್ತು. ಅದರ ಹೆಸರು ತುಳುನಾಡು. ಇದೇ ತುಳುನಾಡಿನ ವೃಧಾಭಾಗದಲ್ಲೇ ನಾವು ಇವತ್ತು ಉಡುಪಿ ಅಂತ ಕರೆಯೋ ಜಾಗ ಹುಟ್ಕೊಂಡಿದ್ದು. ಸರಿ, ಹಾಗಾದ್ರೆ ನಮ್ಮ ಈ ಕಥೆಯ ಮೊದಲ ಅಧ್ಯಾಯಕ್ಕೆ ಹೋಗೋಣ. ಕರಾವಳಿಯಿಂದ ಒಂದು ಕಥೆ. ಈ ಪವಿತ್ರ ಭೂಮಿಯ ಪೌರಾಣಿಕ ಬೇರುಗಳನ್ನ ಹುಡುಕೋಣ. ಆ ಕಾಲದಲ್ಲಿ ಈ ತುಳುನಾಡು ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಸಂಪೂರ್ಣ ಹಚ್ಚ ಹಸಿರು, ದಟ್ಟವಾದ ಕಾಡುಗಳು, ಬಳುಕುತ್ತಾ ಹರಿಯೋ ನದಿಗಳು, ಆಮೇಲೆ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಬರೀ ತೆಂಗಿನ ತೋಟಗಳೇ. ಇಲ್ಲಿನ ಜನರ ಜೀವನ ಕೂಡ ಅಷ್ಟೇ ಸರಳವಾಗಿತ್ತು. ಪ್ರಕೃತಿಯ ಜೊತೆ ಒಂದಾಗಿ ಧಾರ್ಮಿಕವಾಗಿ ಬದುಕ್ತಿದ್ರು. ಅಷ್ಟೇ ಅಲ್ಲ, ಇದೇ ಜಾಗದಲ್ಲಿ ಎಷ್ಟೋ ಋಷಿಮುನಿಗಳು ತಪಸ್ಸು ಮಾಡ್ತಿದ್ರು. ಆ ಮೂಲಕ ಈ ಇಡೀ ನೆಲಕ್ಕೆ ಒಂದು ರೀತಿಯ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬ್ತಿದ್ರು. ಇಲ್ಲೊಂದು ದಂತಕಥೆ ಕೂಡ ಇದೆ. ಏನಂದ್ರೆ, ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಈ ಕರಾವಳಿ ಪ್ರದೇಶಕ್ಕೆ ಬಂದಿದ್ರಂತೆ. ಅವರು ಸಮುದ್ರದ ತೀರದಲ್ಲಿ ವಿಶ್ರಾಂತಿ ತಗುತ್ತಿರಬೇಕಾದ್ರೆ ಧರ್ಮರಾಯ, ಯುಧಿಷ್ಠಿರ ಇದ್ದಕ್ಕಿದ್ದಂತೆ ಈ ಸ್ಥಳ ಮುಂದೆ ದೇವರ ನೆಲೆಯಾಗಲಿದೆ ಅಂತ ಘೋಷಣೆ ಮಾಡಿದ್ರಂತೆ. ಬಹುಶಃ ಅಲ್ಲಿಂದಲೇ ಉಡುಪಿಯ ಈ ಪವಿತ್ರ ಪಯಣಕ್ಕೆ ಮುನ್ನುಡಿ ಬರ್ದ ಹಾಗಾಯ್ತು. ಪೌರಾಣಿಕ ಕಥೆಗಳಿಂದ ನಾವು ಇತಿಹಾಸದ ಪುಟಗಳಿಗೆ ಬರೋಣ. ಈಗ ನಾವು ನೋಡೋದು ರಾಜ್ಯಗಳ ಯುಗ, ಅಂದ್ರೆ ಈ ನೆಲವನ್ನ ರೂಪಿಸಿದ ಬೇರೆ ಬೇರೆ ರಾಜವಂಶಗಳ ಬಗ್ಗೆ. ನೋಡಿ, ಕದಂಬರಿಂದ ಶುರುವಾಗಿ ಆಮೇಲೆ ಚಾಲುಕ್ಯರು, ಹೊಯ್ಸಳರು, ಕೊನೆಗೆ ವಿಜಯನಗರದ ಮಹಾರಾಜರವರೆಗೆ ಹೀಗೆ ಅನೇಕ ರಾಜವಂಶಗಳು ಉಡುಪಿಯನ್ನ ಆಳಿದ್ವು. ಇವರೆಲ್ಲರೂ ಇಲ್ಲಿಗೆ ಬಂದು ಸುಮ್ಮನೆ ಹೋಗ್ಲಿಲ್ಲ. ಕೆರೆಗಳನ್ನ ಕಟ್ಟಿಸಿದ್ರು, ಭವ್ಯವಾದ ದೇವಸ್ಥಾನಗಳನ್ನ ನಿರ್ಮಿಸಿದ್ರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮವನ್ನ ರಕ್ಷಿಸಿ ಪೋಷಿಸಿದ್ರು. ಇದರಿಂದ ಏನಾಯ್ತು ಅಂದ್ರೆ, ಉಡುಪಿ ಅನ್ನೋದು ಕೇವಲ ಒಂದು ಸಾಮಾನ್ಯ ಊರಾಗಿ ಉಳಿಲಿಲ್ಲ, ಬದಲಿಗೆ ಜ್ಞಾನ ಮತ್ತು ಭಕ್ತಿಯ ಒಂದು ಬಹುದೊಡ್ಡ ಕೇಂದ್ರವಾಗಿ ಬೆಳೆದು ನಿಂತಿತು. ಸರಿ, ಈಗ ನಾವು ಉಡುಪಿಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಂದು ತುಂಬಾನೇ ನಿರ್ಣಾಯಕವಾದ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಯಾಕಂದ್ರೆ ಈ ಸ್ಥಳದ ಇಡೀ ಅಸ್ಮಿತೆಯನ್ನೇ ಶಾಶ್ವತವಾಗಿ ಬದಲಾಯಿಸಿದ ಒಬ್ಬ ಮಹಾನ್ ವ್ಯಕ್ತಿ ಇಲ್ಲಿಗೆ ಬರ್ತಾರೆ. ಯಾರು ಅವರು? ಆದ್ರೆ ಅದೇ ಹೊತ್ತಿಗೆ ಏನಾಗ್ತಿತ್ತು ಅಂದ್ರೆ, ಕಲಿಯುಗ ತನ್ನ ಕರಾಳ ಹೆಜ್ಜೆಗಳನ್ನ ಇಡೋಕೆ ಶುರುಮಾಡಿತ್ತು. ಧರ್ಮ ಅನ್ನೋದು ದಿನೇ ದಿನೇ ಕ್ಷೀಣಿಸ್ತಾಯಿತು. ಸಮಾಜದಲ್ಲಿ ಗೊಂದಲ, ಅಶಾಂತಿ ಹೆಚ್ಚಾಗಿತ್ತು. ಜನರಿಗೆ ಯಾವುದು ಸರಿ, ಯಾವುದು ತಪ್ಪು ಅನ್ನೋ ದಾರಿನೇ ಮರ್ತೋಗಿತ್ತು. ಹೀಗಿರುವಾಗ ಎಲ್ಲರ ಮನಸ್ಸಲ್ಲೋ ಒಂದೇ ಪ್ರಶ್ನೆ: ಇಂಥ ಕತ್ತಲೆಯಲ್ಲಿ ಬೆಳಕಾಗೋರು ಯಾರು? ಈ ಆಧ್ಯಾತ್ಮಿಕ ಗೊಂದಲವನ್ನ ಹೋಗಲಾಡಿಸಿ ಜನರಿಗೆ ಸರಿಯಾದ ದಾರಿ ತೋರ್ಸೋರು ಯಾರು ಅಂತ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು 13ನೇ ಶತಮಾನದಲ್ಲಿ. ಶ್ರೀ ಮಧ್ವಾಚಾರ್ಯರು ಉಡುಪಿಗೆ ಬರ್ತಾರೆ. ಒಂದು ದಿನ ಅವರು ಸಮುದ್ರ ತೀರದಲ್ಲಿ ನಿಂತಿರ್ಬೇಕಾದ್ರೆ ದೂರದಲ್ಲಿ ಒಂದು ದೊಡ್ಡ ಮಣ್ಣಿನ ಹಡಗು ತೇಲಿ ಬರ್ತಿರೋದನ್ನ ನೋಡ್ತಾರೆ. ಕುತೂಹಲದಿಂದ ಅದನ್ನ ತೆರೆದು ನೋಡ್ದಾಗ ಅದ್ರೊಳಗೆ ಬಾಲಕೃಷ್ಣನ ಒಂದು ಅತ್ಯಂತ ಸುಂದರವಾದ, ತೇಜೋಮಯವಾದ ಮೂರ್ತಿ. ಆ ಒಂದೇ ಒಂದು ಕ್ಷಣ ಉಡುಪಿಯ ಇಡೀ ಹಣೆಬರಹವನ್ನೇ ಬದಲಾಯಿಸ್ಬಿಟ್ಟು. ಆ ಸಿಕ್ಕಿದ ಬಾಲಕೃಷ್ಣನ ಮೂರ್ತಿಯನ್ನೇ ಪ್ರತಿಷ್ಠಾಪಿಸಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲಲಿಲ್ಲ. ತಮ್ಮ ದ್ವೈತ ಸಿದ್ಧಾಂತ ಮತ್ತೆ ಕೃಷ್ಣ ಭಕ್ತಿಯನ್ನ ಇಡೀ ಜಗತ್ತಿಗೆ ಸಾರ್ಬೇಕು ಅಂತ 8 ಮಠಗಳನ್ನ, ಅಂದ್ರೆ ನಾವಿವತ್ತು ಅಷ್ಟಮಠಗಳು ಅಂತ ಕರಿತೀವಲ್ಲ, ಅವುಗಳನ್ನ ಸ್ಥಾಪಿಸಿದ್ರು. ಅಂದಿನಿಂದ ನೋಡಿ, ಉಡುಪಿ ಅನ್ನೋದು ಧರ್ಮದ ಒಂದು ಪ್ರಬಲವಾದ ದೀಪವಾಗಿ ಹೊಳೆಯೋಕೆ ಶುರು ಮಾಡ್ತು. ಅವರ ಬೋಧನೆಯ ಸಾರಾಂಶ ತುಂಬಾನೇ ಸರಳವಾಗಿತ್ತು. ಮೋಕ್ಷ ಬೇಕು ಅಂದ್ರೆ ಕೇವಲ ಕರ್ಮ ಮಾಡಿದ್ರೆ ಸಾಲ್ದು. ಬದಲಿಗೆ ದೇವರ ಮೇಲೆ ಅಚಲವಾದ ಭಕ್ತಿ ಮತ್ತೆ ಜ್ಞಾನ, ಇವೆರಡೂ ಬೇಕೇ ಬೇಕು. ಇದೇ ಅವರ ಸಂದೇಶ. ಈ ಒಂದು ಮಾತು ಆ ಪ್ರದೇಶದ ಆಧ್ಯಾತ್ಮಿಕ ಚಿಂತನೆಗೆ ಒಂದು ಹೊಸ ಚೈತನ್ಯವನ್ನೇ ತಂದ್ಕೊಡ್ತು. ಉಡುಪಿಯ ಕಥೆಯಲ್ಲಿ ಇನ್ನೊಂದು ತುಂಬಾನೇ ಪ್ರಮುಖವಾದ ಘಟ್ಟ ಇದೆ. ಇದು ನಂಬಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಬಹಳ ಶಕ್ತಿಯುತವಾದ ಸಂದೇಶವನ್ನ ಕೊಡುತ್ತೆ. ಇದು ಕನಕದಾಸರ ಕಥೆ. ಕೆಲವು ವರ್ಷಗಳು ಕಳೆದು ಹೋಗಿತ್ತು. ಒಂದು ದಿನ ಕೃಷ್ಣನ ಪರಮಭಕ್ತರಾದ ಕನಕದಾಸರು ಉಡುಪಿಗೆ ಬರ್ತಾರೆ. ಆದ್ರೆ ನೋಡಿ, ಅವರು ಕೆಳಜಾತಿಯವರು ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ದೇವಸ್ಥಾನದ ಒಳಗೆ ಪ್ರವೇಶವನ್ನೇ ನಿರಾಕರಿಸಲಾಗುತ್ತೆ. ಇದರಿಂದ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಆದ್ರೂ ಕನಕದಾಸರು ತಮ್ಮ ಭಕ್ತಿಯನ್ನ ಬಿಡೋದಿಲ್ಲ. ಅವ್ರೇನ್ಮಾಡ್ತಾರೆ, ಮಠದ ಹಿಂದಿನ ಗೋಡೆ ಹತ್ರ ಹೋಗಿ ನಿಂತು ಮನದುಂಬಿ ಕೃಷ್ಣನನ್ನ ನೆನೆದು ಹಾಡ್ ಹೇಳಕ್ಕೆ ಶುರು ಮಾಡ್ತಾರೆ.
ಆಗ ಅಲ್ಲೊಂದು ಅಸಾಮಾನ್ಯವಾದ ಪವಾಡವೇ ನಡೆದೋಯ್ತು. ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದ ಶ್ರೀಕೃಷ್ಣನ ವಿಗ್ರಹ ಇದ್ದಕ್ಕಿದ್ದ ಹಾಗೆ ತಾನಾಗಿಯೇ ಪಶ್ಚಿಮ ದಿಕ್ಕಿಗೆ ಅಂದ್ರೆ ಕನಕದಾಸರು ಎಲ್ಲಿ ನಿಂತಿದ್ರೋ ಆ ಕಡೆಗೆ ತಿರುಗಿತು. ಅಷ್ಟೇ ಅಲ್ಲ, ಆ ದಪ್ಪನೆಯ ಗೋಡೆಯಲ್ಲಿ ಒಂದು ಬಿರುಕು ಮೂಡಿ ಒಂದು ಕಿಂಡಿ ತೆರೆದುಕೊಳ್ತು. ಅದನ್ನೇ ಇವತ್ತಿಗೂ ನಾವು ಕನಕನ ಕಿಂಡಿ ಅಂತ ಕರೆಯೋದು. ಆ ಕಲಿಯುಗದ ಕಾಲಕ್ಕೆ ಸ್ವತಃ ಶ್ರೀಕೃಷ್ಣನೇ ಕೊಟ್ಟ ಸಂದೇಶ ಅದು. ಏನು ಗೊತ್ತಾ? ನಿಜವಾದ ಭಕ್ತಿಗೆ ಜಾತಿ ಇಲ್ಲ, ಕುಲ ಇಲ್ಲ, ಯಾವುದೇ ಸಾಮಾಜಿಕ ಅಡೆತಡೆಗಳು ಇಲ್ಲ. ಇದಕ್ಕಿಂತ ಸ್ಪಷ್ಟವಾದ ಸಂದೇಶ ಬೇಕಾ? ಕನಕದಾಸರ ಕಥೆಯ ನಂತರ ಉಡುಪಿಯ ಇತಿಹಾಸದಲ್ಲಿ ಮತ್ತೆ ಹಲವು ಬದಲಾವಣೆಯ ಅಲೆಗಳು ಎದ್ದವು. ಸುಲ್ತಾನರ ಕಾಲದಿಂದ ಹಿಡಿದು ಆಧುನಿಕ ಜಿಲ್ಲೆಯಾಗುವವರೆಗಿನ ಪಯಣ ಹೇಗಿತ್ತು ನೋಡೋಣ. ಕಾಲ ಉರುಳಿದಂತೆ ಉಡುಪಿಯ ಕರಾವಳಿಗೆ ಮೊದಲು ಅರಬ್ ವ್ಯಾಪಾರಿಗಳು ಬಂದ್ರು, ಆಮೇಲೆ ಪೋರ್ಚುಗೀಸರು ಬಂದ್ರು. ಇವರಿಂದಾಗಿ ಇಲ್ಲಿ ವ್ಯಾಪಾರ, ಭಾಷೆ, ಸಂಸ್ಕೃತಿ ಎಲ್ಲವೂ ಒಂದಕ್ಕೊಂದು ಬೆರೆತು ಹೋಯಿತು. ಅದಾದ್ಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆ ಬಂತು. ಕೊನೆಗೆ ಬ್ರಿಟಿಷರ ಆಡಳಿತದಲ್ಲಿ ಉಡುಪಿ ಅನ್ನೋದು ವಿಶಾಲವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿ ಹೋಯಿತು. ಇಷ್ಟೆಲ್ಲ ಬದಲಾವಣೆಗಳಾದ್ರೂ ಉಡುಪಿ ತನ್ನ ಮೂಲ ಅಸ್ಮಿತೆಯನ್ನ ಮಾತ್ರ ಎಲ್ಲೂ ಕಳ್ಕೊಳ್ಳಿಲ್ಲ. ಅದು ವಿಶೇಷ. ಹೀಗೆ ಹಲವು ವರ್ಷಗಳ ಕಾಲ ದಕ್ಷಿಣ ಕನ್ನಡದ ಭಾಗವಾಗಿದ್ದ ಉಡುಪಿಯ ಪಾಲಿಗೆ 1997ನೇ ಇಸ್ವಿ ಒಂದು ಮಹತ್ವದ ವರ್ಷ. ಯಾಕಂದ್ರೆ ಇದೇ ವರ್ಷದಲ್ಲಿ ಉಡುಪಿ ತನ್ನದೇ ಆದ ಸ್ವತಂತ್ರ ಜಿಲ್ಲೆಯಾಗಿ ರೂಪುಗೊಂಡಿದ್ದು. ಹಾಗಾದ್ರೆ ಇವತ್ತಿನ ಉಡುಪಿ ಹೇಗಿದೆ? ಅದೊಂದು ಜೀವಂತ ದಂತಕತೆ. ಒಂದು ಆಧುನಿಕ ಕೇಂದ್ರವಾಗಿ ಅದರ ಅಸ್ಮಿತೆ ಏನು ಅಂತ ನೋಡೋಣ. ನೋಡಿ, ಇವತ್ತಿನ ಉಡುಪಿ ಅಂದ್ರೆ ಅದು ಕೇವಲ ಒಂದು ಸ್ಥಳ ಅಲ್ಲ. ಅದೊಂದ್ ಕಡೆ ಭಕ್ತಿಯ ಪವಿತ್ರ ಕೇಂದ್ರ, ಇನ್ನೊಂದ್ ಕಡೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿ, ಯಕ್ಷಗಾನದಂಥ ಅದ್ಭುತ ಕಲೆಗಳನ್ನ ಪೋಷಿಸೋ ಸಂಸ್ಕೃತಿಯ ತೊಟ್ಟಿಲು. ಅಷ್ಟೇ ಯಾಕೆ, ಇಡೀ ಜಗತ್ತಿಗೆ ಪರಿಚಿತವಾಗಿರೋ ಉಡುಪಿ ಕ್ವಿಝೀನ್ನ ತವರೂರು. ಇಲ್ಲಿ ಹೋಗ್ರೆ ಶ್ರೀಕೃಷ್ಣ ಮಠದ ಘಂಟೆಯನ್ನಾದ, ಜೊತೆಗೆ ಮಲ್ಪೆ ಸಮುದ್ರದ ಅಲೆಗಳ ಶಬ್ದ ಎರಡೂ ಒಂದಾಗಿ ಬೆರೆತುವುದ ಹಾಗೆ ಅನ್ಸತ್ತೆ. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಉಡುಪಿ ಅನ್ನೋದು ಕೇವಲ ಒಂದು ಭೌಗೋಳಿಕ ಜಿಲ್ಲೆ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಕಲಿಯುಗದ ಎಲ್ಲ ಸವಾಲುಗಳ ನಡುವೆಯೂ ತನ್ನ ಧರ್ಮ, ತನ್ನ ಸಂಸ್ಕೃತಿ ಮತ್ತು ತನ್ನ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಬಂದಿರುವ ಒಂದು ಪವಿತ್ರ ಭೂಮಿ ಅದು.